ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಇದೀಗ ತಂಬಾಕು ಉತ್ಪನ್ನಗಳ ವಿರುದ್ಧ ರಾಜ್ಯ ಸರ್ಕಾರ ಸಮರ ಸಾರೋದಕ್ಕೆ ರೆಡಿಯಾಗಿದೆ. ಏನೆಲ್ಲ ಮಾಹಿತಿ ಇದೆ ಈ ಕುರಿತಾಗಿ? ಗಂಗಾ, ಏನು ಕಳೆದ ಒಂದು ವರ್ಷದಿಂದ ಏನು ರಾಜ್ಯದಲ್ಲಿ ಉತ್ಪನ್ನ ಆಗುವಂಥ ತಂಬಾಕು ಮತ್ತು ಗುಟ್ಕಾ ಮಸಾಲೆಗಳಲ್ಲಿ ನಿಕೋಟಿನ್ ಅಂಶ ಅಂದರೆ ಗಾಂಜಾ ಅಂಶಗಳು ಪತ್ತೆಯಾಗಿದ್ದ ಕಾರಣದಿಂದಾಗಿ ಹಲವಾರು ಕಡೆ ರೈಡ್ ಮಾಡಿದರು. ಈ ರೈಡಿನ ಪ್ರತಿಫಲವಾಗಿ ಆ ವರದಿಯನ್ನು ಆಹಾರ ಇಲಾಖೆ ಸರ್ಕಾರಕ್ಕೆ ನೀಡಿತ್ತು. ಹೀಗಾಗಿ ಒಂದು ವರ್ಷದ ಮಟ್ಟಿಗೆ ಆಗಲಿ ಏನು ರಾಜ್ಯದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತು ಮುಂಬರುವ ಏನು ಮುಂದಿನ ಬೆಳವಣಿಗೆಗಳ ವಿಚಾರವಾಗಿ ಎಲ್ಲ ಏನು ತಂಬಾಕಾಗಿರ್ಬೋದು, ಪಾನ್ ಮಸಾಲೆಗಳಾಗಿರ್ಬೋದು, ನಿಕೋಟಿನ್ ಆಗಿರ್ಬೋದು, ಇಂಥ ವಸ್ತುಗಳನ್ನು ನಾವು ಬ್ಯಾನ್ ಮಾಡಬೇಕಾಗತ್ತೆ. ಇದೊಂಥರ ಡ್ರಗ್ಸ್ ಮುಕ್ತ ಏನು ಅಭಿಯಾನ ಮಾಡಿದರು, ಗಾಂಜಾ ಮುಕ್ತ ರಾಜ್ಯವನ್ನಾಗಿ ಮಾಡೋದಕ್ಕೆ. ಹೀಗಾಗಿ ಆ ಅಭಿಯಾನದ ಮತ್ತೊಂದು ಪೂರಕ ಅಂದರೆ ಈಗ ಕಳೆದ 3-4 ವರ್ಷಗಳಿಂದ ತಿಂಗಳಿಗೆ ಕನಿಷ್ಠ ಕೋಟ್ಯಾಂತರ ರೂಪಾಯಿ ತಂಬಾಕು MDMA ಮತ್ತು ಆಗಿರ್ಬೋದು ಮತ್ತು ಈಗ ಬೇರೆ ವಿದೇಶಗಳಿಂದ ಬರ್ತಾ ಇರೋ ತಂಬಾಕುಗಳಿಂದ ಜನರ ಮೇಲೆ ಆರೋಗ್ಯದ ಪರಿಣಾಮ ಹೆಚ್ಚಾಗ್ತಾ ಇದೆ. ಕ್ಯಾನ್ಸರ್ ಅಂಥ ರೋಗಗಳು ಹೆಚ್ಚಿನದಾಗಿ ಪತ್ತೆ ಆಗ್ತಾ ಇದ್ದಾವೆ. ಹೀಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂದರೆ ತಂಬಾಕು ಮತ್ತು ಹಾಗೂ ಏನು ಪಾನ್ ಮಸಾಲೆಗಳನ್ನು ಬ್ಯಾನ್ ಮಾಡಬೇಕು ಅನ್ನೋದು ಸರ್ಕಾರದ ನಿರ್ಧಾರ ಆಗಿತ್ತು. ಏನು ಆಹಾರ ಇಲಾಖೆ ಕೊಟ್ಟಂಥ ವರದಿ ಆಧಾರದ ಮೇಲೆ ಮತ್ತು ಆರೋಗ್ಯ ಇಲಾಖೆ ಕೊಟ್ಟಂಥ ಗೈಡ್ಲೈನ್ಸ್ ಆಧಾರದ ಮೇಲೆ ಈಗ 1 ವರ್ಷದ ಮಟ್ಟಿಗೆ ಪಾನ್ ಮಸಾಲ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು ಮತ್ತು ತಂಬಾಕು, ನಿಕೋಟಿನ್ ಅಂಶ ಇರುವಂಥ ಎಲ್ಲ ಪದಾರ್ಥಗಳನ್ನು ಬ್ಯಾನ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಮಾದರಿ ಈ ಹಿಂದೆ ಕೂಡ ರಾಜ್ಯದಲ್ಲಿ ಅಳವಡಿಸಬೇಕು ಅನ್ನೋದು ಭಾಳ ಒತ್ತಾಯ ಕೇಳಿ ಬಂದಿತ್ತು. ಅಂದರೆ ಸಿಕ್ಕಲ್ಲಿ ಪಾನ್ ಮಸಾಲೆಗಳನ್ನು ಅಗದು ಏನು ಗೋಡೆಗಳಾಗಿರ್ಬೋದು ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ಉಗಿಯುವಂಥ ಕೆಲಸ ಆಗ್ತಿತ್ತು. ಅದಲ್ಲಿ ಮತ್ತು ಸ್ಮೋಕ್ ಮಾಡೋರು ಅಷ್ಟೇ, ಸ್ಮೋಕಿಂಗ್ ಝೋನ್ಗಳನ್ನು ಬಿಟ್ಟು ಸಿಕ್ಕ ಅಂಗಡಿಗಳ ಬಳಿ ಸ್ಮೋಕ್ ಮಾಡ್ತಿದ್ರು. ಇದೆಲ್ಲದಕ್ಕೂ ಕೂಡ ನಿಕೋಟಿನ್ ಅಂಶ ಇದು ಮಕ್ಕಳಲ್ಲಿ ಮತ್ತು ವೃದ್ಧರಲ್ಲಿ ಅತಿ ಹೆಚ್ಚಾಗಿ ಅಸ್ತಮಾ ವಿಚಾರವಾಗಿ ಕಂಪ್ಲೇಂಟ್ಗಳು ಜಾಸ್ತಿ ಆಗಿದ್ದವು. ಈ ಕಾರಣದಿಂದಾಗಿ ರಾಜ್ಯ ಸರ್ಕಾರ ಇದನ್ನು ನಿಯಂತ್ರಣ ಮಾಡೋದಕ್ಕಾಗಿ ಒಂದು ದಿಟ್ಟ ನಿರ್ಧಾರ ತಗೊಂಡಿದೆ. ಅಂದರೆ 1 ವರ್ಷದ ಕಾಲ ಯಾವುದೇ ತಂಬಾಕುಗಳನ್ನಾಗಲಿ ನಿಕೋಟಿನ್ ಅಂಶಗಳ ಇರೋವಂಥ ಪಾನ್ ಮಸಾಲೆಗಳನ್ನಾಗಲಿ ಮಾರಬಾರ್ದು ಅನ್ನೋದು ಆರ್ಡ್ರ್ ಮಾಡಿದೆ. ಆದರೆ ಇದು ಯಾವ ಮಟ್ಟಿಗೆ ಗ್ರೌಂಡ್ ಲೆವೆಲ್ಗೆ ಅಂದರೆ ತಳಮಟ್ಟಕ್ಕೆ ಇಳಿಯುತ್ತೆ ಅನ್ನೋದು. ಈಗ ಪ್ರತಿಯೊಂದು ಹಳ್ಳಿಯಲ್ಲೂ ಪಾನ್ ಮಸಾಲ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು ಮತ್ತು ತಂಬಾಕು ಪದಾರ್ಥಗಳು ಸಿಗ್ತವೆ. ಅಂದರೆ ಸಹಜವಾಗಿ ಸಿಗರೇಟ್ ಆಗಿರ್ಬೋದು, ಬೀಡಿಗಳಾಗಿರ್ಬೋದು, ಇವನ್ನ ಮಾರ್ತಾರೆ. ಮತ್ತು ಪಾನ್ ಮಸಾಲೆಗಳು ಇವನ್ನ ಯಾವ ರೀತಿ ಕಡಿವಾಣ ಹಾಕ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಇದಕ್ಕೋಸ್ಕರನೂ ಒಂದು ಟಾಸ್ಕ್ ಫೋರ್ಸ್ ಕೂಡ ಮಾಡ್ತಾಯಿದ್ದಾರೆ. ಅದು ಆಹಾರ ಇಲಾಖೆ ಅಂಡರಲ್ಲಿ ಆಹಾರ ತಪಾಸಣಾ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಈ ಎಲ್ಲ ಏನು ಆರೋಗ್ಯಕ್ಕೆ ಹಾನಿಕರ ಆಗಿರ್ತಕ್ಕಂಥ ಎಲ್ಲವನ್ನು ಟೆಸ್ಟ್ ಮಾಡಿ ಬ್ಯಾನ್ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರದ ಮತ್ತು CM DK ಶಿವಕುಮಾರ್ ಸರ್ಕಾರದ ಒಂದು ನಿರ್ಧಾರ ಆಗಿದೆ. ಗಂಗಾ, ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ.